ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಸುತ್ತೂರು ಮಠಕ್ಕೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಅಮಿತ್ ಶಾ ಅವರ ಜೊತೆಗೆ ಕೇಂದ್ರ ಸಚಿವರು, ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸುತ್ತೂರು ಮಠಕ್ಕೆ ಆಗಮಿಸಲಿಕ್ಕಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಮಿತ್ ಶಾ ಅವರು ಸುತ್ತೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇವರ ಜೊತೆಗೆ ಅನೇಕ ಗಣ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಶ್ರೀಮತಿ ಸೋನಾಲ್ ಶಾ, ಹಾಗೇನೆ BL ಸಂತೋಷ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, HD ಕುಮಾರಸ್ವಾಮಿ ಅವರು, ಹಾಗೇನೆ BY ವಿಜೇಂದ್ರ, ಇವರೆಲ್ಲರೂ ಕೂಡ ಅಮಿತ್ ಶಾ ಅವರಿಗೆ ಸಾಥ್ ನೀಡಲಿಕ್ಕಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಸುತ್ತೂರು ಮಠದ ವಿಶೇಷ ಕಾರ್ಯಕ್ರಮ ಆರಂಭ ಆಗುತ್ತೆ. ಕಾರ್ಯಕ್ರಮ ಆರಂಭ ಆಗ್ತಾ ಇದ್ದಂತೆ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ. ಶ್ರೀಮತಿ ಸೋನಾಲ್ ಶಾ, BL ಸಂತೋಷ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ CM ಬೊಮ್ಮಾಯಿ, HD ಕುಮಾರಸ್ವಾಮಿ, BY ವಿಜೇಂದ್ರ, ಮುಖ್ಯವಾಗಿ ಅಮಿತ್ ಶಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ಇವರೆಲ್ಲರೂ ಕೂಡ ಇವತ್ತಿನ ಸುತ್ತೂರು ಮಠದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ. ಒಂದ್ ಕಡೆ ಚುನಾವಣೆ ಹತ್ತಿರವಾಗ್ತಾ ಇದೆ, ಮತ್ತೊಂದು ಕಡೆ ಅಮಿತ್ ಶಾ ಅವರ ರಣತಂತ್ರಗಳು ಕೂಡ ಜೋರಾಗ್ತಾ ಇದೆ. ಸುತ್ತೂರು ಕಾರ್ಯಕ್ರಮಕ್ಕೆ ಭೇಟಿ ನೀಡೋದರ ಜೊತೆಗೆ ಹಳೆ ಮೈಸೂರು ಭಾಗವನ್ನ ಕೇಂದ್ರ ಬಿಜೆಪಿ ಈಗ ಫೋಕಸ್ ಮಾಡ್ತಾ ಇರೋದು. ಇನ್ನು ಕ್ಲಸ್ಟರ್ ಮಟ್ಟದ ಮೀಟಿಂಗ್, ಕೋರ್ ಕಮಿಟಿ ಮೀಟಿಂಗ್ ಇವೆಲ್ಲವೂ ಕೂಡ ಇರೋದ್ರಿಂದ ಬಹಳ ನಿರೀಕ್ಷೆಯನ್ನ ಪಡೆದುಕೊಂಡಿದೆ, ಮಹತ್ವವನ್ನ ಪಡೆದುಕೊಂಡಿದೆ ಅಮಿತ್ ಶಾ ಅವರ ಈ ಮೈಸೂರು ಭೇಟಿ. ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಹಳೆ ಮೈಸೂರು ಭಾಗದಲ್ಲಿ ಯಾರನ್ನ ಅಖಾಡಕ್ಕೆ ಇಳಿಸಬೇಕು, ಎಷ್ಟು ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಡಬೇಕು, ಅಲ್ಲಿ ಯಾವ ರೀತಿ ರಣತಂತ್ರಗಳನ್ನು ರೂಪಿಸಬೇಕು, ಬಿಜೆಪಿ ಕಾರ್ಯಕರ್ತರು ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಸೀಟ್ಗಳನ್ನು ಬಿಟ್ಟುಕೊಡ್ತಾರೋ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಪ್ರಮುಖ ಸವಾಲಾಗುತ್ತೆ. ಇನ್ನು ಇಲ್ಲಿ ಕ್ಲಸ್ಟರ್ ಮಟ್ಟದ ಮೀಟಿಂಗ್ ಮತ್ತು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನೆರೆದಿರುವಂತಹ ಭಾಗಿಯಾಗುವಂತಹ ಬಿಜೆಪಿಯ ನಾಯಕರುಗಳಿಗೆ ಅಮಿತ್ ಶಾ ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೂಡ ನೀಡಲಿಕ್ಕಿದ್ದಾರೆ. ಪೂರ್ವ ತಯಾರಿಯಾಗಿ ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ಸುತ್ತೂರು ಮಠದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನೆಲ್ಲ ವಿಶೇಷತೆ ಕಾರ್ಯಕ್ರಮದ್ದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಅಲ್ಲೊಂದು ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ಕಾರ್ಯಕ್ರಮ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಅವರ ಬರುವಿಕೆಗಾಗಿ ಜನ ಅಲ್ಲಿ ಕಾಯುತ್ತಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ. ಶ್ರೀಮತಿ ಸೋನಾಲ್ ಶಾ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಸೇರಿದಂತೆ ಇನ್ನುಳಿದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಭಾಗಿಯಾಗಲಿಕ್ಕಿದ್ದಾರೆ. ಶ್ರೀಪಾದ್, ಈಗಾಗಲೇ ಏನು ಸುತ್ತೂರು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಸುತ್ತೂರು ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರ ಜೊತೆಗೆ HD ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಈಗಾಗಲೇ ಸುತ್ತೂರು ಮಠದಲ್ಲಿ ಒಂದು ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿರುವಂಥದ್ದು. ಕಳೆದ 5 ದಿನಗಳಿಂದಲೂ ಕೂಡ ಸುತ್ತೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಈ ವರ್ಷ ವಿಶೇಷತೆ ಅಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ ಏನು HD ಕುಮಾರಸ್ವಾಮಿ ಇರ್ಬೋದು, BY ವಿಜೇಂದ್ರ, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಅಮಿತ್ ಶಾ ಅವರು ಬರ್ತಾರ ಕಾರಣಕ್ಕಾಗಿ SPG ಅವರು ಈಗಾಗಲೇ ಸಂಪೂರ್ಣವಾಗಿ ಆ ಒಂದು ಭದ್ರತೆಯ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅರುಣ್ ಯೋಗಿರಾಜ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಈಗಾಗಲೇ ಸುಮಾರು ಇಲ್ಲೇನೋ
ಕೆಲವೇ ಕ್ಷಣ ಅಂದರೆ ಇನ್ನೊಂದು 20-30 ನಿಮಿಷಗಳಲ್ಲಿ, ಒಂದು ಅರ್ಧ ಗಂಟೆಗಳಲ್ಲಿ ಅಮಿತ್ ಶಾ ಅವರು ರಸ್ತೆ ಮೂಲಕವಾಗಿ ಅಂದರೆ ರ್ಯಾಡಿಸನ್ ಹೋಟೆಲಿಂದ ರಸ್ತೆ ಮೂಲಕವಾಗಿ ಅವರು ಸುತ್ತೂರು ಮಠಕ್ಕೆ ಆಗಮಿಸ್ತಾರೆ. ಜೊತೆಗೆ ಇಲ್ಲೂ ಕೂಡ ಸುಮಾರು ಏನೋ ನೂತನ ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಏನು ಶಾಮನೂರು ಶಿವಶಂಕರಪ್ಪ ಅವರು ನಿರ್ಮಾಣ ಮಾಡಿರುವಂತಹ 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ನೂತನ ಅತಿಥಿ ಗೃಹವನ್ನು ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಾರೆ. ಈ ಒಂದು ಉದ್ಘಾಟನೆ ಮುಗಿದ ನಂತರದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕಾರ್ಯಕ್ರಮ ನಡೆಯುತ್ತೆ. ಇದಾದ ಬಳಿಕ ಸುತ್ತೂರು ಕ್ಷೇತ್ರದಲ್ಲಿ ಊಟವನ್ನು ಮುಗಿಸಿ ತದನಂತರದಲ್ಲಿ ಅವರು ರಸ್ತೆ ಮೂಲಕವಾಗಿಯೇ ನೇರವಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. ಅಲ್ಲಿ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದೇ ನಿಮಿಷ ವಿನೋದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಸದ್ಯಕ್ಕೆ. ಥ್ಯಾಂಕ್ ಯು. ಈಗಾಗಲೇ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಅಮಿತ್ ಶಾ ಅವರು ಹೋಟೆಲಿಂದ ಆಚೆ ಬರ್ತಾ ಇರುವಂತಹ ದೃಶ್ಯಗಳು. ಕೆಲವು ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುತ್ತೂರು ಮಠಕ್ಕೆ ಆಗಮಿಸಲಿಕ್ಕಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಹೋಟೆಲ್ನ ಹೊರಭಾಗದ ದೃಶ್ಯಾವಳಿಗಳು. ಅಮಿತ್ ಶಾ ಅವರು ಕೆಲವು ಕ್ಷಣಗಳಲ್ಲಿ ಮಠಕ್ಕೆ ಬರ್ತಾರೆ. ಈಗ ತಾವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸುತ್ತಿರುವ ದೃಶ್ಯಗಳು ಅಮಿತ್ ಶಾ ಅವರು ಹೋಟೆಲ್ನಿಂದ ಆಚೆ ಬರ್ತಾ ಇರೋದು ಮತ್ತು ಅವರ ಬರುವಿಕೆಗಾಗಿ ಹೋಟೆಲ್ನಿಂದ ಆಚೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ. ಪ್ರಮುಖ ಬಿಜೆಪಿ ನಾಯಕರು ಕೂಡ ವೇಟ್ ಮಾಡ್ತಿದ್ದಾರೆ ಅವರನ್ನ ಬರಮಾಡಿಕೊಳ್ಳೋದಕ್ಕೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಎಸ್, ಅಮಿತ್ ಶಾ ಅವರು ಈಗ ಹೋಟೆಲ್ನಿಂದ ಆಚೆ ಬರ್ತಾ ಇದ್ದಂಗೆ ನೇರವಾಗಿ ಅವರು ಸುತ್ತೂರು ಮಠಕ್ಕೆ ಭೇಟಿಯನ್ನ ಕೊಡೋದು. ಸಹಜವಾಗಿ ಅಮಿತ್ ಶಾ ಅವರ ತಾವು ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈಗ ಅಮಿತ್ ಶಾ ಅವರು ಹೋಟೆಲ್ನಿಂದ ಆಚೆ ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರು ಈಗಷ್ಟೇ ಸುತ್ತೂರು ಮಠಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಮೈಸೂರಿನಿಂದ ನೇರವಾಗಿ ಸುತ್ತೂರು ಮಠಕ್ಕೆ ನೋಡಿ, ವೆರಿ ಕ್ಲಿಯರ್ ಆಗಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಅಮಿತ್ ಶಾ ಅವರು ಮಠದಿಂದ ಆಚೆ ಬರ್ತಾ ಇದ್ದಂತೆ ನೋಡಿ, ಅವರಿಗೆ ನಮ್ಮ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಸಾಥ್ ನೀಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈಗ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರು ಪ್ರಯಾಣವನ್ನು ಆರಂಭಿಸಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಹಾಗೆಯೇ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಕೂಡ ಇದ್ದಾರೆ. ಹೋಟೆಲ್ನಿಂದ ಅಮಿತ್ ಶಾ ಅವರ ಜೊತೆಗೇನೆ ಅವರು ಹೆಜ್ಜೆ ಆಗ್ತಾ ಆಚೆ ಬರ್ತಾ ಇದ್ದ ದೃಶ್ಯಗಳನ್ನು ತಾವು ಗಮನಿಸಿದ್ರಿ. ಈಗ ಅಮಿತ್ ಶಾ ಅವರು ಸುತ್ತೂರು ಮಠಕ್ಕೆ ಪ್ರಯಾಣ ಬೆಳೆಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳು, ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಹಲವು ಕಾರಣಗಳಿಗಾಗಿ. ರಾಜಕೀಯವಾಗಿ ನೋಡೋದಾದ್ರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಇವತ್ತು ಅಮಿತ್ ಶಾ ಅವರು ಬಹಳ ಮಹತ್ವದ ಮ್ಯಾರಥಾನ್ ಮೀಟಿಂಗ್ಗಳನ್ನು ನಡೆಸಿ ರಾಜ್ಯ ಬಿಜೆಪಿ ನಾಯಕರಿಗೆ ಏನೆಲ್ಲ ಕಮಾಂಡ್ಸ್ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಇನ್ನು ಸುತ್ತೂರು ಮಠಕ್ಕೆ ಭೇಟಿ ನೀಡುವಂತಹ ಅಮಿತ್ ಶಾ ಅವರು ಹಲವು ವಿಶೇಷ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ವಿನೋದ ಮಾಹಿತಿಯನ್ನು ನೀಡ್ತಾ ಇದ್ರು. ಆ ವೇದಿಕೆಯ ಮೇಲೆ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ. ಸೊ ಆ ಎಲ್ಲ ವೇದಿಕೆ ಕಾರ್ಯಕ್ರಮಗಳಿಗೆ ಅಮಿತ್ ಶಾ ಅವರು ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಇನ್ನು ವೇದಿಕೆಯ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಕೇವಲ ಧಾರ್ಮಿಕವಾಗಿ ಅಥವಾ ಜಾತ್ರಾ ವಿಶೇಷವಾಗಿ ಮಾತ್ರ ಅಮಿತ್ ಶಾ ಅವರು ಮಾತಾಡ್ತಾರಾ, ಅಥವಾ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಏನು ಅನ್ನೋದರ ಬಗ್ಗೆ ಪ್ರಸ್ತಾಪ ಮಾಡ್ತಾರಾ? ಹಳೆ ಮೈಸೂರು ಭಾಗಕ್ಕೆ ಎಸ್ಪೆಷಲಿ ಏನು ಕೊಡುಗೆ ಕೊಟ್ಟಿದೆ ಬಿಜೆಪಿ ಅನ್ನೋದ್ರ ಬಗ್ಗೆ ಈ ಭಾಷಣದಲ್ಲಿ ಪ್ರಸ್ತಾಪ ಮಾಡುವುದರ ಮೂಲಕ ರಾಜ್ಯ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಇಲ್ಲಿ ಮಾಡ್ತಾರಾ ಅನ್ನುವಂತಹ ಇಂಪಾರ್ಟೆಂಟ್ ಕ್ವಶನ್ ಇದೆ. ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಮೈಸೂರಿನಿಂದ ಸುತ್ತೂರು ಮಠಕ್ಕೆ ಪ್ರಯಾಣ ಬೆಳೆಸಿರುವಂತಹ ಅಮಿತ್ ಶಾ ಅವರು ಈ ಎಲ್ಲ ವಿಚಾರಗಳಿಗೆ ಬಹಳ ಇಂಪಾರ್ಟೆಂಟ್ ಆಗ್ತಿದ್ದಾರೆ. ಬಹಳ ಪ್ರಮುಖವಾಗಿ ಚುನಾವಣೆ, ರಣತಂತ್ರ, ಚಾಣಕ್ಯ ನೋಡಿ, ಇವೆಲ್ಲ ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅಂತಂದರೆ, ಅಮಿತ್ ಶಾ ಅವರು ಇವತ್ತು ಈ ಎಲ್ಲ ಮೀಟಿಂಗ್ಗಳಲ್ಲಿ ಕ್ಯಾಂಡಿಡೇಟ್ಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ, ಸಂಘಟನೆಯ ಬಗ್ಗೆ ಮತ್ತು ಅಭ್ಯರ್ಥಿಗಳ ಆಯ್ಕೆಯ ವಿಚಾರದ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ರಾಜ್ಯ ಬಿಜೆಪಿ ನಾಯಕರಿಂದ ಅಂದರೆ ಕ್ಲಸ್ಟರ್ ಮಟ್ಟದಲ್ಲಿ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ ಯಾರಿಗೆ ಆಹ್ವಾನವನ್ನು ಕೊಡಲಾಗಿದೆ ಅವರಿಂದ ಮಾಹಿತಿಯನ್ನು ಪಡೀತಾರೆ. ಇದರ ಜೊತೆಗೆ ಪ್ಲಸ್ ಮೈನಸ್ ಅಲ್ಲಿ ಚರ್ಚೆ ಆಗುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಕ್ಯಾಂಡಿಡೇಟ್ ಮಾಡಿದರೆ ಅನುಕೂಲಕರ ವಾತಾವರಣ ಇದೆ, ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈ ನಾಯಕರುಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡಲಿಕ್ಕಿದ್ದಾರೆ.
ಇನ್ನು ಈಗ ಸದ್ಯಕ್ಕಿನ ಈ ಸುತ್ತೂರು ಮಠದ ಕಾರ್ಯಕ್ರಮದ ವಿಶೇಷತೆಗಳ ಬಗ್ಗೆ ನಾವು ಹೇಳೋದಾದರೆ, ಮೈಸೂರಿನಿಂದ ನೇರವಾಗಿ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರು ಈಗಾಗಲೇ ಹೊರಟಿದ್ದಾರೆ. ಅಲ್ಲಿ ವೇದಿಕೆಯ ಕಾರ್ಯಕ್ರಮಗಳಿಗೆ ಅಮಿತ್ ಶಾ ಅವರು ಸಾಕ್ಷಿಯಾಗಲಿಕ್ಕಿದ್ದಾರೆ. ಅಯೋಧ್ಯ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದಂತಹ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಈ ವೇದಿಕೆಯಲ್ಲಿ ವಿಶೇಷ ಸನ್ಮಾನ ಕಾರ್ಯಕ್ರಮ ಇದೆ ಅನ್ನುವಂತಹ ಮಾತನ್ನು ನಮ್ಮ ಪ್ರತಿನಿಧಿ ವಿನೋದ್ ಹೇಳ್ತಾ ಇದ್ರು. ಆ ಕಾರ್ಯಕ್ರಮವನ್ನು ಅಮಿತ್ ಶಾ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಇತ್ಯಾದಿ ಕಾರ್ಯಕ್ರಮಗಳಿಗೆ ಈಗ ಈ ಎಲ್ಲ ಗಣ್ಯರು ಸಾಕ್ಷಿಯಾಗಲಿಕ್ಕಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೋಟೆಲ್ನ ಒಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಈ ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಗೃಹ ಸಚಿವ ಅಮಿತ್ ಶಾ ಅಲ್ಲಿಂದ ಹೊರಡ್ತಾ ಇರುವಂಥ ದೃಶ್ಯ. ಮೈಸೂರಿನಿಂದ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರು ಹೊರಡ್ತಾ ಇರುವಂಥ ದೃಶ್ಯ. ಹೋಟೆಲ್ನ ಒಳಗಡೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ನೂರಾರು ಜನ ಇದ್ದಾರೆ, ಬಿಜೆಪಿಯ ಮುಖಂಡರು ಕೂಡ ಇದ್ದಾರೆ. ಅಮಿತ್ ಶಾ ಅವರು ಅಲ್ಲಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಹೀಗೆ ಬಂದೋಬಸ್ತ್ನೊಂದಿಗೆ, ಭದ್ರತೆಯೊಂದಿಗೆ ಅಮಿತ್ ಶಾ ಅವರು ಹೊರಗಡೆ ಬರ್ತಾ ಇರೋದು. ಹೋಟೆಲ್ನ ಒಳಗಡೆ ಇದ್ರು, ಆನಂತರ ಹೊರಗಡೆ ಬಂದು ಈಗ ಸುತ್ತೂರು ಮಠದತ್ತ ಹೋಗ್ತಾ ಇರುವಂಥ ದೃಶ್ಯ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ. ಅಲ್ಲಿ ಕಾರ್ಯಕ್ರಮವೂ ಕೂಡ ಇದೆ. ಆ ಸಮಾರಂಭದಲ್ಲಿ JDSನ ಮುಖಂಡರು ಕೂಡ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇದೇ ಮೊದಲ ಬಾರಿಗೆ JDS ಮತ್ತು ಬಿಜೆಪಿ ಮೈತ್ರಿ ಆದ ನಂತರ ಇದೇ ಮೊದಲ ಬಾರಿಗೆ ಈ ನಾಯಕರುಗಳು ಒಟ್ಟಾಗ್ತಾ ಇರೋದು, ಸಮ್ಮಿಲನ ಆಗ್ತಾ ಇರೋದು. ಈ ದೃಶ್ಯ ಅಮಿತ್ ಶಾ ಅವರು ಹೋಟೆಲ್ನಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯ. ಹೋಟೆಲ್ನಲ್ಲಿ ಯಾವಾಗ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ರು, ಅಲ್ಲಿಂದ ಹೊರಗಡೆ ಬಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಹೊರಡ್ತಿರುವಂಥ ದೃಶ್ಯ. ಬಿಜೆಪಿಯ ನಾಯಕರುಗಳು ಕೂಡ ಇದ್ದಾರೆ, ನೋಡಿ ನೀವು ಗಮನಿಸ್ತಾ ಇದ್ದೀರಾ. ಅಮಿತ್ ಶಾ ಅವರ ಜೊತೆಗೆ ಅವರೀಗ ಹೊರಗಡೆ ಬಂದು ಸುತ್ತೂರು ಜಾತ್ರಾ ಮಹೋತ್ಸವದತ್ತ ಹೋಗ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ರೀಚ್ ಆಗ್ತಾರೆ. ಅಲ್ಲಿ ಜಾತ್ರಾ ಮಹೋತ್ಸವ ಆದ ನಂತರ ಸಮಾರಂಭ. ಈಗ ಅಮಿತ್ ಶಾ ಅವರು ಸುತ್ತೂರು ಮಠಕ್ಕೆ ಪ್ರಯಾಣ ಬೆಳೆಸಿರುವಂತಹದ್ದು ಒಂದು ಕಡೆ, ಮತ್ತೊಂದು ಕಡೆ ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೇನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಅಮಿತ್ ಶಾ ಅವರಿಗೆ ಸಾಥ್ ನೀಡ್ತಾ ಇರುವಂತಹ ದೃಶ್ಯಗಳು. ಹೋಟೆಲ್ನಿಂದ ಆಚೆ ಬರ್ತಾ ಇದ್ದಂತೆ ರಾಜ್ಯ ಬಿಜೆಪಿ ನಾಯಕರ ಘೋಷಣೆ ಅಮಿತ್ ಶಾ ಅವರ ಪರವಾಗಿ, ಕಾರ್ಯಕರ್ತರ ಹುಮ್ಮಸ್ಸು ಯಾವ ರೀತಿಯಲ್ಲಿ ಮನೆ ಮಾಡಿತ್ತು. ಮತ್ತೊಂದು ಕಡೆ ಈಗಷ್ಟೇ ಪ್ರಯಾಣವನ್ನು ಬೆಳೆಸಿರುವಂತಹ ಅಮಿತ್ ಶಾ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುತ್ತೂರು ಮಠವನ್ನು ತಲುಪಲಿಕ್ಕಿದ್ದಾರೆ. ಸುತ್ತೂರು ಮಠದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮಗಳ ಪ್ರಮುಖ ಕೇಂದ್ರ ಬಿಂದು ಮತ್ತು ಸಾಕ್ಷಿ ಅಮಿತ್ ಶಾ, ಹಾಗೆಯೇ ಶ್ರೀಮತಿ ಸೋನಾಲ್ ಶಾ. ಇನ್ನುಳಿದಂತೆ ಉಳಿದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನುಳಿದ ರಾಜ್ಯ ಬಿಜೆಪಿ ನಾಯಕರು ಕೂಡ ಅಮಿತ್ ಶಾ ಅವರ ಜೊತೆಗೆ ಇರಲಿಕ್ಕಿದ್ದಾರೆ. ಇನ್ನು ಸುತ್ತೂರು ಮಠದ ಕಾರ್ಯಕ್ರಮ ಒಂದು ಕಡೆ, ಮತ್ತೊಂದು ಕಡೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಅಮಿತ್ ಶಾ ಅವರ ಈ ಭೇಟಿ ಎರಡೂ ವಿಚಾರಗಳಿಗೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಹೀಗಾಗಿ ನಿರೀಕ್ಷೆ ಹೆಚ್ಚಾಗಿದೆ, ಕುತೂಹಲ ಹೆಚ್ಚಾಗಿದೆ. ಅಮಿತ್ ಶಾ ಅವರು ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ಮತ್ತೆ ಏನು ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ನಿಂದ ಹೊರಗಡೆ ಬಂದು ಸುತ್ತೂರು ಜಾತ್ರಾ ಮಹೋತ್ಸವದತ್ತ ಹೊರಡ್ತಾ ಇರುವಂಥ ದೃಶ್ಯ. BY ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು, ಕೆಲವೇ ನಿಮಿಷಗಳಲ್ಲಿ ಅವರು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಆ ಸಮಾರಂಭದಲ್ಲೂ ಕೂಡ ಭಾಗಿಯಾಗಿ JDS ನಾಯಕರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಇದೆ. ಅಮಿತ್ ಶಾ ಅವರ ಮೂವ್ಮೆಂಟ್ನ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ನೀಡ್ತಾ ಇದೆ. ಅಮಿತ್ ಶಾ ಅವರು ಹೋಟೆಲ್ನ ಒಳಗಡೆ ಇಂದ ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯ ಇದು. ಅಮಿತ್ ಶಾ ಅವರಿಗೆ ಎಸ್ಕಾರ್ಟ್ ಆಗಿ ಅಲ್ಲಿದ್ದಂಥ ಸಿಬ್ಬಂದಿ ಮತ್ತು BY ವಿಜೇಂದ್ರ ಅವರು ಕೂಡ ಅವ್ರ ಜೊತೆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲದರ ನಡುವೆ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಅಮಿತ್ ಶಾ ಅವರ ಈ ಒಂದು ಭೇಟಿ ಇದೆಯಲ್ಲ, ಇದನ್ನು ಕಾಂಗ್ರೆಸ್ ಖಂಡಾತುಂಡವಾಗಿ ಖಂಡಿಸ್ತಾ ಇದೆ. ಇದೆಲ್ಲದರ ನಡುವೆ ಅಮಿತ್ ಶಾ ಅವರು ರಾಜಕೀಯವಾಗಿ ಒಂದು ಸ್ಟ್ರಾಟರ್ಜಿಯನ್ನು ಹೆಣೆಯೋದಕ್ಕೆ ಈ ಮಂಡ್ಯ, ಮೈಸೂರು ಈ ಭಾಗದಲ್ಲಿ JDSನ ಭದ್ರಕೋಟೆ ಮತ್ತು ಒಕ್ಕಲಿಗರ ಒಂದು ಹಿಡಿತಾ ಇರುವಂಥ ಕ್ಷೇತ್ರ. ಹೀಗಾಗಿ ಈ ಎಲ್ಲ ಭಾಗಗಳು ಇಲ್ಲಿ ಒಂದು ಚುನಾವಣೆಯ ಸ್ಟ್ರಾಟರ್ಜಿಯನ್ನು ಮಾಡೋದಕ್ಕೆ ಅಮಿತ್ ಶಾ ಅವರು
ಲೋಕಸಭಾ ಚುನಾವಣೆಯ ಇದೊಂದು ಆರಂಭದ ಹಂತದಲ್ಲಿ ಈಗ ಬಂದು ಈ ಎಲ್ಲ ಲೆಕ್ಕಾಚಾರದೊಂದಿಗೆ ಈಗ ಇಲ್ಲಿ ಓಡಾಡ್ತಾ ಇದ್ದಾರೆ. ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಅಮಿತ್ ಶಾ ಹೋಟೆಲ್ನಿಂದ ತಾವು ಉಳ್ಕೊಂಡಿದ್ದಂಥ ಖಾಸಗಿ ಹೋಟೆಲ್ನಿಂದ ಹೊರಗಡೆ ಬಂದು ಜಾತ್ರಾ ಮಹೋತ್ಸವದತ್ತ ಹೊರಟಿರುವಂಥ